ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ 100ಕ್ಕೆ ಸಮೀಪವಿರುವ ನಂಬರ್ಗಳ ಅಥವಾ 2 ಡಿಜಿಟ್ ಆರ್ 3 ಡಿಜಿಟ್ 100ಕ್ಕೆ ಸಮೀಪವಿರಬೇಕು. ನಿಯರ್ 100 ನಂಬರ್ಸ್ ಫೈಂಡಿಂಗ್ ದೇರ್ ಸ್ಕ್ವೇರ್ಸ್ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಎಕ್ಸಾಂಪಲ್ 98 ಸ್ಕ್ವೇರ್. ಫಸ್ಟ್ ಇಲ್ಲಿ 98 100ಕ್ಕೆ ಎಷ್ಟು ಕಡಿಮೆ ಇದೆ? 2 ಕಡಿಮೆ ಇದೆ. ಸೊ 100 ಮೈನಸ್ 2 ಕಡಿಮೆ ಇದೆ. ಸೊ ಇಲ್ಲಿ 98 ಮೈನಸ್ 2 ಮಾಡಬೇಕು, 96 ಆಯಿತು. ನೆಕ್ಸ್ಟ್ ಎಷ್ಟು ಕಡಿಮೆ ಇದೆ ಅಲ್ಲ ಅಷ್ಟರ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. ಬಟ್ ಇಲ್ಲಿ 2 ಡಿಜಿಟ್ನಲ್ಲಿ ಬರೀಬೇಕು, 04 ಆಯಿತು. ಸೊ ಇಲ್ಲಿ 98 ಸ್ಕ್ವೇರ್ ಏನು ಸಿಕ್ತು? 9604 ಸಿಕ್ತು. ಅದೇ ರೀತಿಯಾಗಿ 96 ಸ್ಕ್ವೇರ್ ಅಂದ್ರೆ ಇಲ್ಲಿ 96 ಅನ್ನೋದು 100ಕ್ಕೆ 4 ಕಡಿಮೆ ಇದೆ. ಸೊ ಇಲ್ಲಿ ಏನು ಮಾಡಬೇಕು? 96ರಲ್ಲಿ 4ನ್ನು ಕಳಿಬೇಕು, 92 ಆಯಿತು. ನೆಕ್ಸ್ಟ್ 4ರ ಸ್ಕ್ವೇರ್ ಬರೀಬೇಕು. 4ರ ಸ್ಕ್ವೇರ್ ಎಷ್ಟು? 16 ಆಯಿತು. ಸೊ ಆನ್ಸರ್ 9216 ಆಯಿತು. ಸೊ 96 ಸ್ಕ್ವೇರ್ ಏನಾಯಿತು? 9216. ಅದೇ ರೀತಿಯಾಗಿ ಮೂರನೇದು 102ರ ಸ್ಕ್ವೇರ್. 102 100ಕ್ಕಿಂತ 2 ಜಾಸ್ತಿ ಇದೆ. ಸೊ ಇಲ್ಲಿ 102ಕ್ಕೆ 2ನ್ನು ಸೇರಿಸಬೇಕು. 102 100ಕ್ಕಿಂತ 2 ಜಾಸ್ತಿ ಇದೆ. ಸೊ ಇಲ್ಲಿ 102ಕ್ಕೆ 2ನ್ನು ಸೇರಿಸಬೇಕು. 104 ಆಯಿತು. ನೆಕ್ಸ್ಟ್ ಎಷ್ಟು ಜಾಸ್ತಿ ಇದೆಯಲ್ಲ ಅದರ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಏನಾಗುತ್ತೆ? 04 ಆಗುತ್ತೆ. ಸೊ ಆನ್ಸರ್ 10404 ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲ್ 88 ಸ್ಕ್ವೇರ್. 88 ಸ್ಕ್ವೇರ್. 88 ಅನ್ನೋದು 100ಕ್ಕಿಂತ 12 ಕಡಿಮೆ ಇದೆ. ಸೊ ಇಲ್ಲಿ 88ರಲ್ಲಿ 12ನ್ನು ಮೈನಸ್ ಮಾಡಬೇಕು, 76 ಬರುತ್ತೆ. ನೆಕ್ಸ್ಟು ಎಷ್ಟು ಕಡಿಮೆ ಇದೆಯಲ್ಲ ಅಷ್ಟರ ಸ್ಕ್ವೇರ್ ಮಾಡಬೇಕು. 12ರ ಸ್ಕ್ವೇರ್ ಮಾಡಬೇಕು, 144 ಆಯಿತು. ಸೊ ಇಲ್ಲಿ ಸ್ಕ್ವೇರ್ ಮಾಡುವಾಗ ಯಾವಾಗಲೂ 2 ಡಿಜಿಟ್ ಮಾತ್ರ ಇಟ್ಕೊಂಡು ಉಳಿದದ್ದನ್ನು ಕ್ಯಾರಿ ಅಂತ ಕಳಿಸ್ಬೇಕು. ಸೊ ಇಲ್ಲಿ 44 ಇಲ್ಲೇ ಇರಲಿ, 1 ಕ್ಯಾರಿ ಆಗುತ್ತೆ. ಸೊ 76 ಪ್ಲಸ್ 1 ಏನಾಯಿತು? 77 ಆಯಿತು. ಸೊ 88ರ ಸ್ಕ್ವೇರ್ ಏನಾಯಿತು? 7744. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್ 112ರ ಸ್ಕ್ವೇರ್. 112 ಇದು 100ಕ್ಕಿಂತ 12 ಜಾಸ್ತಿ ಇದೆ. ಸೊ 112 ಇಲ್ಲಿ 12ಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಸೊ ಇಲ್ಲಿ 112ರಲ್ಲಿ 12ನ್ನು ಸೇರಿಸಬೇಕು, 124 ಆಗುತ್ತೆ. ನೆಕ್ಸ್ಟು 12ರ ಸ್ಕ್ವೇರ್ ಬರೀಬೇಕು. ಎಷ್ಟು ಜಾಸ್ತಿ ಇದೆಯಲ್ಲ ಅದಷ್ಟು ಸ್ಕ್ವೇರ್ ಬರೀಬೇಕು. 12ರ ಸ್ಕ್ವೇರ್ 144 ಆಯಿತು. ಸೊ ಇಲ್ಲಿ 44ನ್ನು ಹಾಗೆ ಇಡ್ರಿ, 1 ಕ್ಯಾರಿ ಬರುತ್ತೆ. ಸೊ 124 ಪ್ಲಸ್ 1 125 ಆಯಿತು. ಸೊ ಆನ್ಸರ್ 112ರ ಸ್ಕ್ವೇರ್ ಏನಾಯಿತು? 125 44 ಅಂದರೆ 12544 ಆಯಿತು. ಈ ಥರ ನಾವು 100ಕ್ಕೆ ಸಮೀಪ ಇರುವ ಯಾವುದೇ ನಂಬರ್ ಕೊಟ್ಟರೂ ಕೂಡ ನಾವು ಈಸಿಯಾಗಿ ಸ್ಕ್ವೇರ್ಗಳನ್ನು ಕಂಡುಹಿಡಿಬೋದು.